ಬಗ್ಗೆ ಏನು ಹೇಳ್ತೀರಾ? ಶೋ ಮೇಡಮ್, ಇದು ಕೆಲಸ ಕಾರ್ಯ ಇಲ್ದೇ ನೋಡೋದು ಶೋ. ಇದು ಕೆಲಸ ಏನು ಸಂದೇಶ ತೋರಿಸಿ ಏನಾರ ಕೊಡೋಕ್ಕಾಗಿದೆಯಾ ನಿಮ್ಮ ಕೈಲಿ? ಇಷ್ಟು 11 ಅವ್ನು ಹೇಳ್ತಾನಲ್ಲ 11 ಬಿಗ್ ಬಾಸ್, ಏನು ಸಂದೇಶ ಕೊಟ್ಟಿದ್ದೀರಾ ಸರ್ ನೀವು ಜನಕ್ಕೆ? ಅದರಿಂದ ಏನು ಉಪಯೋಗ ಆಗಿದೆ? ಟೈಮ್ ಪಾಸ್ ಆಗಿರೋದು ಬಿಟ್ಟರೆ 3 ಕಾಸು ಪ್ರಯೋಜನ ಇಲ್ಲ. 3 ಕಾಸು ಬರ್ಕೊಡ್ತೀನಿ ಬೇಕಾರೆ. ಸುದೀಪ್ಗೆ ಬೇರೆ ಕೆಲಸ ಇಲ್ಲ, ಅವರು ಅದನ್ನು ಮಾಡ್ತಾರೆ. ಸುದೀಪು ಬರಲಿ, ಆಚೆ ಬರಬೇಕಿದ್ರೆ ಬೇರೆ ಬೇರೆ ಇದೆ. ಅದು ಬಿಟ್ಕೊಂಡು ಅವ್ರು ಅಲ್ಲಿ ಕೆಲಸ ಅವ್ರಿಗೆ ಫಸ್ಟೇ ಇಲ್ಲ, ನಮ್ಗೆ ಆಮೇಲೆ ಇಲ್ಲ, ಅಷ್ಟೇ. ಇಷ್ಟೇ ಜೀವನ. ಅದು ಓಕೆ ಸರ್, ತಮ್ಮ ಹೆಸರು? ಹೊಳ್ಳ HOLLA. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೇಮ್ ಅದನ್ನೇ ಹೇಳ್ಬೇಕು ನಾನು ಹೇಳಿ ತಿರ್ಗಾ ಸರ್, ನಿಮ್ಮ ಮತ್ತೆ. ಹೆಸರು ಹೇಳಿ ಸುರೇಶ್ ಅಂತ. ಸರ್. ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ? ಅದೇ ಹನುಮಂತನೇ. ಹನುಮಂತ್ ಯಾಕೆ ವಿನ್ ಆಗ್ಬೇಕು ಸರ್? ವಿನ್ ಆಗಬೇಕು ಅಂದರೆ ಬಡ ಕುಟುಂಬ, ಬಡ ಇದು ಎಲ್ಲ ಕಷ್ಟ ಸುಖ ತಿಳಿದು ಬಂದವರು. ಒಳ್ಳೆ ಮಾತಿದೆ ಅವ್ರ ಹತ್ರ, ಅದು ಓಪನ್ ಆಗಿ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು. ಪ್ಲಸ್ಸು ಅವನ ಬಗ್ಗೆ ಅಭಿಮಾನ ಒಂದಿದೆ. ಅವನಿಗೇನು ಗೊತ್ತಿದೆಯೋ ಗೊತ್ತಿಲ್ವೋ, ಒಳ್ಳೆ ಕಾರ್ಯಕ್ರಮಕ್ಕೆ ಅವನು ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಯಾರು ಇಷ್ಟ ಇಲ್ಲ ಸರ್ ನಿಮಗೆ? ಇಲ್ಲ, ನಾನು ಆ್ಯಕ್ಚುಲಿ ನೋಡೋದಿಲ್ಲ ಅದು. ಹನುಮಂತ ಅನ್ನೋದು ಬದಲು ಯಾವುದೋ ಒಂದು ಇದು ಬಂತು ಪ್ರೋಗ್ರಾಮು, ಅದರಿಂದ ಸ್ವಲ್ಪ ಅವನ್ನ ಮೆಚ್ಚುಗೆ ಆಯಿತು. ಅದಕ್ಕೋಸ್ಕರ ಓಪನ್ ಆಗಿದ್ದಾನೆ, ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ಇನ್ಯಾರ ಬಗ್ಗೆನೂ ಹೇಳೋ ಅಂತ ಇದೇನಿಲ್ಲ. ಅದು ಆ್ಯಸ್ ಇಟ್ ಈಸ್ ಏನಿದ್ದಾರೆ, ಅವರು ಹೊರಗಡೆ ಹೆಂಗಿರ್ತಾರೆ ಒಳಗಡೆ ಹಂಗೆ ಇದ್ದಾರೆ ಅಷ್ಟೇ. ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.